ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಮ್ಮಿಯಾದ ಸೀ ಫುಡ್ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ನಲ್ಲಿ ಸಿಗುವಷ್ಟೇ ಟೇಸ್ಟಿಯಾದ ಪ್ರಾನ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸ್ಪೈಸಿಯಾದ ಈ ಕರಿ ತುಂಬ ಸಿಂಪಲ್, ರೆಸ್ಟೋರೆಂಟ್ನಲ್ಲಿ ಸಿಗುವಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಟೇಸ್ಟ್ ಅಂತ ಹೇಳ್ಬೋದು. ತುಂಬ ಸುಲಭದಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸದೆ ಇದನ್ನಿಲ್ಲಿ ತಯಾರಿಸ್ಬೋದು. ಬನ್ನಿ ಮಾಡುವ ವಿಧಾನ ನೋಡೋಣ. ರೆಸಿಪಿ ಪ್ರಾರಂಭಿಸುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಸಹ ಪ್ರೆಸ್ ಮಾಡಿ. ಮೊದಲಿಗೆ ಪ್ರಾನ್ಸನ್ನು ಮ್ಯಾರಿನೇಟ್ ಮಾಡಬೇಕು. ಇಲ್ಲಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಟ್ಟ ಪ್ರಾನನ್ನು ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ಇದು ದೊಡ್ಡ ಸೈಜಿನ ಪ್ರಾನ್, ಇದರಲ್ಲಿ ಸಾಧಾರಣ 1 kg ಅಷ್ಟಿದೆ. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸುವ. ರುಚಿಗೆ ಉಪ್ಪು, 1/4 ಸ್ಪೂನಷ್ಟು ಅರಶಿನ ಹುಡಿ, 1 ಸ್ಪೂನ್ ಕಾಳು ಮೆಣಸಿನ ಹುಡಿ ಹಾಗೂ 1/2 ಲಿಂಬೆಯ ರಸವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುವ. ಸೇರಿಸಿದ ಹುಡಿಗಳು ಈ ಪ್ರಾನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿ ಮ್ಯಾರಿನೇಟ್ ಮಾಡಬೇಕು. ಉಪ್ಪು, ಖಾರ, ಹುಳಿ ಇದಕ್ಕೆ ಚೆನ್ನಾಗಿ ಸೇರಿಕೊಳ್ಬೇಕು. ನೆಕ್ಸ್ಟ್ ನೋಡಿ, ಗ್ಯಾಸಲ್ಲಿ ಪ್ಯಾನನ್ನಿಟ್ಟು ಅದರಲ್ಲಿ 5 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ ಈ ಬದಿಯಲ್ಲಿ ಮ್ಯಾರಿನೇಟ್ ಆದ ಪ್ರಾನ್ 30 ನಿಮಿಷ ಇದು ಮ್ಯಾರಿನೇಟ್ ಆಗಿದೆ. ಇದನ್ನು ಶಾಲೋ ಫ್ರೈ ಮಾಡಬೇಕು. ತವಾದಲ್ಲಿ ಒಂದೊಂದಾಗಿ ಪ್ರಾನನ್ನು ಸೇರಿಸಿಕೊಳ್ಬೇಕು. ಈ ರೀತಿ ಎಲ್ಲ ಪ್ರಾನ್ಗಳನ್ನು ಸೇರಿಸಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕು. ಒಂದು ಬದಿ ಸಾಧಾರಣ 3 ರಿಂದ 4 ನಿಮಿಷ ಹುರ್ಕೊಂಡಾದ ಮೇಲೆ ಇದನ್ನು ತಿರುವಿ ಇನ್ನೊಂದು ಬದಿ ಸಹ ಕಾಯಿಸಬೇಕು. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಪ್ರಾನ್ ನೋಡಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಶ್ರಿಂಕ್ ಆಗಿದೆ. ಈಗ ಇದನ್ನು ತೆಗೆದು ಪ್ಲೇಟಲ್ಲಿ ಇಡುವ. ಈಗ ಇದೇ ಪ್ಯಾನಲ್ಲಿ ಎಣ್ಣೆ ಉಳಿದಿದೆ, ಅದರಲ್ಲಿ ಉಳಿದ ಪ್ರಾನ್ಗಳನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳುವ. ಚೆನ್ನಾಗಿ 2 ಬದಿ ಕಾದ ಈ ಪ್ರಾನ್ಸನ್ನು ತೆಗೆದಿಲ್ಲಿ ಪ್ಲೇಟಲ್ಲಿ ಇಟ್ಟಿದ್ದೇನೆ. ಈಗ ಇದರ ಮುಂದಿನ ತಯಾರಿಯನ್ನು ಮಾಡೋಣ. ನೋಡಿ, ಪ್ಯಾನಲ್ಲಿ ಎಣ್ಣೆ ಉಳಿದಿದೆ. ಬೇಕಾದರೆ ನೀವು ಪುನಃ 1 ರಿಂದ 2 ಸ್ಪೂನ್ ಎಣ್ಣೆಯನ್ನು ಸೇರಿಸ್ಬೋದು. ನಾನಿಲ್ಲಿ ಪುನಃ ಸೇರಿಸ್ತಾ ಇಲ್ಲ. ಈಗ ಇದರಲ್ಲಿ 2 ನೀರುಳ್ಳಿ ಸಣ್ಣಗೆ ಹೆಚ್ಚಿಟ್ಟದನ್ನು ಸೇರಿಸಬೇಕು ಹಾಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೀರುಳ್ಳಿ ಜೊತೆಗೆ 1 ಸೀಳಿದ ಹಸಿಮೆಣಸನ್ನು ಸೇರಿಸುವ ಹಾಗೂ 4 ಗರಿಯ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿ ಎಲ್ಲವನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಅರ್ಧ ಹುರಿದಾಗುವಾಗ ಇದರಲ್ಲಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿದು ಪೇಸ್ಟನ್ನು ಸೇರಿಸುವ. ಇದರ ರಾ ಸ್ಮೆಲ್ ಹೋಗುವವರೆಗೆ ಸಾಧಾರಣ ಅರ್ಧದಿಂದ 1 ನಿಮಿಷ ಹುರಿದಾದ ಮೇಲೆ ಇದರಲ್ಲಿ 2 ಸಣ್ಣಗೆ ಹೆಚ್ಚಿಟ್ಟ ಟೊಮೆಟೊವನ್ನು ಸೇರಿಸಬೇಕು. ಟೊಮೆಟೊ 1 ರಿಂದ 2 ನಿಮಿಷ ಹುರ್ಕೊಳ್ಬೇಕು. ನೋಡಿ, ಟೊಮೆಟೊ ಇಷ್ಟು ಫ್ರೈ ಆದ ಮೇಲೆ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸುವ. ಹುಡಿಗಳನ್ನು ಸೇರಿಸುವಾಗ ಫ್ಲೇಮನ್ನು ನಾವು ಲೋ ಮಾಡಬೇಕು. 3/4 ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 1 ಸ್ಪೂನ್ ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನ್ ಜೀರಿಗೆ ಹುಡಿ, 1/4 ಸ್ಪೂನಷ್ಟು ಅರಶಿನ ಹುಡಿ, 1/4 ಸ್ಪೂನಷ್ಟು ಗರಂ ಮಸಾಲೆ ಹುಡಿ ಸೇರಿಸಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಸಾಧಾರಣ 1.5 ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ತರಬೇಕು. ಈ ಗ್ರೇವಿಗೆ ಚೆನ್ನಾಗಿ ಕುದಿ ಬರಬೇಕು. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಳುವ. ಈಗ ನೋಡಿ, ಗ್ರೇವಿ ಕುದಿಯಲು ಪ್ರಾರಂಭವಾಗಿದೆ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದರಲ್ಲಿ ಆಗಲೇ ಹುರಿದಿಟ್ಟ ಪ್ರಾನ್ಸನ್ನು ಸೇರಿಸಬೇಕು. ಪ್ರಾನ್ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು 7 ರಿಂದ 8 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಇದನ್ನಿಲ್ಲಿ ಹುರಿದು ಸೇರಿಸಿರುವುದರಿಂದ ಜಾಸ್ತಿ ಬೇಯಿಸುವ ಅಗತ್ಯ ಇಲ್ಲ. ಸಾಧಾರಣ 8 ನಿಮಿಷ ಇದನ್ನು ಬೇಯಿಸಿದರೆ ಸಾಕು. ಈಗ ನೋಡಿ, ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಮಸಾಲೆ ಒಳ್ಳೆ ಕುದೀತಾ ಇದೆ. ಪ್ರಾನ್ ಕೂಡ ಬೆಂದಿದೆ. ಗ್ರೇವಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ. ಕೊನೆಯದಾಗಿ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ, ಮಿಕ್ಸ್ ಮಾಡಿಕೊಳ್ಳುವ ಹಾಗೂ 2 ಕುದಿ ಬರಲಿ ಅಷ್ಟೇ. ಈಗ ಸ್ಪೈಸಿಯಾದ ಪ್ರಾನ್ ಕರಿ ಇಲ್ಲಿ ರೆಡಿಯಾಗಿದೆ. ಗೀ ರೈಸ್, ಬಿಸಿ ಅನ್ನ, ಚಪಾತಿ, ಪರೋಟ ಯಾವುದ್ರ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಸೂಪರ್ ಆಗ್ತದೆ. ಸೇಮ್ ಹೋಟೆಲಲ್ಲಿ ಸಿಗ್ತದಲ್ಲ ಅಷ್ಟೇ ಟೇಸ್ಟಿ ಆಗ್ತದೆ, ಅಥವಾ ಅದಕ್ಕಿಂತಲೂ ಹೆಚ್ಚು ರುಚಿ ಅಂತ ಹೇಳ್ಬೋದು. ಸೀ ಫುಡ್ ಇಷ್ಟಪಡುವವರು ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ. ಹೋಟೆಲ್ಗೆ ಹೋಗೋದನ್ನು ಖಂಡಿತ ಮರೆತು ಬಿಡ್ತೀರಾ, ಅಷ್ಟು ಟೇಸ್ಟಿ ಆಗ್ತದೆ. ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.